ಕಲ್ಲಿದೆ. ಈ ಕಲ್ಲನ್ನ ನಾನು ನಿಮ್ಮ ಕೈಗೆ ಕೊಡ್ತೀನಿ. ಅವಾಗ ನಿಮ್ಗೆ ಏನು ಆಲೋಚನೆ ಬರುತ್ತೆ ಹೇಳಿ? ನಾನೇ ಹೇಳ್ತೀನಿ. ಈ ಒಂದು ಕಲ್ಲು ನಾನು ಒಬ್ಬ ಶಿಲ್ಪಿಗೆ ಕೊಟ್ಟೆ ಅಂದ್ರೆ ಆತ ಇದರಲ್ಲಿ ಒಂದು ಸುಂದರವಾದಂತ ಒಂದು ವಿಗ್ರಹವನ್ನ ಕೆತ್ತನೆ ಮಾಡ್ತಾನೆ ಅಲ್ವಾ? ಅದೇ ಒಬ್ಬ ಆರ್ಟಿಸ್ಟ್ಗೆ ಕೊಟ್ಟೆ ಈ ಕಲ್ಲು ಅಂದ್ರೆ ಇದ್ರ ಮೇಲೆ ಒಂದು ಸುಂದರವಾದಂತ ಒಂದು ಡ್ರಾಯಿಂಗ್ ನ ಮಾಡ್ತಾನೆ. ಅದೇ ಒಂದು ಗೃಹಿಣಿಗೆ ನಾನು ಈ ಕಲ್ಲನ್ನ ಕೊಟ್ಟೆ ಅಂದ್ರೆ ವಾ ತುಂಬಾ ಚೆನ್ನಾಗಿದೆ, ಬೆಳ್ಳುಳ್ಳಿ ಜಜ್ಜಕ್ಕೆ ಅಂತ ಹೇಳ್ತಾರಲ್ವಾ? ಹಾಗೆ ಮಳೆ ಜಜ್ಜೋದಕ್ಕೂ ಚೆನ್ನಾಗಿದೆ ಅಂತ ಹೇಳ್ತಾರಲ್ವಾ? ಅದೇ ತರ ಇವತ್ತು ನಾನು ನಿಮ್ಗೆ ಒಬ್ಬ ಕಲಾ ನಿಪುಣೆಯನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ಅದು ಯಾರು ಅಂತಂದ್ರೆ ನೋಡಿ, ಈ ಒಂದು ಉಲನ್ ಕೊಟ್ಟಾಗ ಕೈಯಲ್ಲಿ ನಿಮ್ಗೆಲ್ಲ ಏನು ಅನ್ಸುತ್ತೆ ಹೇಳಿ? ಸ್ವೆಟರ್ ಹೆಣಿಬಹುದು, ಅಥವಾ ಟೋಪಿ ಹೆಣಿಬಹುದು, ಶಾಲ್ ಹೆಣಿಬಹುದು, ಅದನ್ನ ನೀವು ಹೇಳ್ತೀರಲ್ವಾ? ಆದ್ರೆ ಇವರ ಒಂದು ಕೈಗೆ ನಾವು ಈ ಒಂದು ಉಲ್ಲನ್ನ ಕೊಟ್ವಿ ಅಂದ್ರೆ ಅವರ ಕಲೆ ಎಂಥದ್ದು ಅಂತ ಹೇಳ್ಬಿಟ್ಟು ಇವತ್ತು ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ನೋಡೋಣ ಬನ್ನಿ ಫ್ರೆಂಡ್ಸ್. ನಮಸ್ಕಾರ ಸ್ನೇಹಿತರೆ, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾನು ಒಬ್ಬ ಕಲಾ ನಿಪುಣೆಯನ್ನ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿ ಉಲ್ಲನ್ನಲ್ಲಿ ಒಂದು ಒಳ್ಳೊಳ್ಳೆ ಕಲೆಗಳನ್ನ, ವಸ್ತುಗಳನ್ನ ಅವರು ತಯಾರಿಸ್ತಾರೆ. ಇದು ನೋಡಿ ಹಾರ ಇದೆ. ಅವರ ಒಂದು ಪರಿಚಯ ನಿಮಗೆ ಮಾಡಿಸ್ತಾ ಇದ್ದೀನಿ. ಅವ್ರ ಉಲ್ಲನ್ನಲ್ಲಿ ಏನೇನೆಲ್ಲ ಮಾಡ್ತಾರೆ ಅಂತನೂ ಕೂಡ ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಮೇಡಮ್, ನಿಮ್ಮ ಹೆಸರು? ವಿಜಯಶ್ರೀ. ನಿಮ್ದು ಒಂದು ಚಾನಲ್ ಇದೆ ಅಂತ ಹೇಳಿದ್ರೆ, ನಿಮ್ಮ ಚಾನಲ್ ಹೆಸರು ಹೇಳಿ? ಶ್ರೀ ಮ್ಯಾಜಿಕ್ ಕ್ಯಾನ್. ಶ್ರೀ ಮ್ಯಾಜಿಕ್ ಕ್ಯಾನ್ ಅಂತ ಅವರ ಒಂದು ಚಾನಲ್ ನಲ್ಲಿ ಈ ಒಂದು ಉಲ್ಲನ್ನಿಂದ ಮಾಡುವಂತ ಎಲ್ಲಾ ವಸ್ತುಗಳನ್ನ ಅವ್ರ ವಿಡಿಯೋಸ್ಗಳು ಹಾಕ್ತಾ ಇರ್ತಾರೆ. ಅವರ ಒಂದು ಚಾನಲ್ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಕೊನೆಯಲ್ಲಿ ಅವರ ಒಂದು ಚಾನಲ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇದು ಹಾಬೀಸ್ ಯಾವಾಗಿಂದ ಬಂತು ಮೇಡಮ್ ನಿಮ್ಗೆ? ಸ್ಟೂಡೆಂಟ್ ಲೈಫ್ ಇಂದನೂ ಈ ಹಾಬೀಸ್ ಇದೆ. ಹೇಗೆ ಇದೆಲ್ಲ ಎಷ್ಟು ವರ್ಷದಿಂದ ನೀವು ಇದನ್ನ ಮಾಡೋದಕ್ಕೆ ಶುರು ಮಾಡಿದ್ದೀರಾ? ಒಂದೂವರೆ ವರ್ಷದಿಂದ. ಒಂದೂವರೆ ವರ್ಷದಿಂದ ಮಾಡ್ತಾ ಇದ್ದೀರಾ. ಕ್ಲಾಸಸ್ ಏನಾದ್ರು ಮಾಡ್ತೀರಾ? ಆನ್ಲೈನ್ ಕ್ಲಾಸಸ್ ಮಾಡ್ತೀರಾ, ಹೇಳ್ಕೊಡ್ತೀರಾ? ತುಂಬಾ ಚೆನ್ನಾಗಿದೆ. ಬರೀ ಇದೊಂದೇ ಮಾಡ್ತೀರಾ ಮತ್ತೆ ಬೇರೆ ಇನ್ನೇನಾದ್ರೂ ಕೂಡ ಮಾಡ್ತೀರಾ? ಸಾರಿ ಕುಚ್ಚು ಹಾಕ್ತೀವಿ, ಸಾರಿ ಬಿಸ್ನೆಸ್ ನಿಮ್ಮ ಮನೆಯವ್ರು ಏನ್ ಮಾಡ್ತಾರೆ? ಡಾಕ್ಟರ್. ನಿಮ್ಮ ಮನೆಯವ್ರು ಡಾಕ್ಟರ್. ಅವ್ರ ಹೆಸರು? ಡಾಕ್ಟರ್ ರಟ್ಟೆ ಚಂದ್ರಪ್ರಕಾಶ್ ಅವರು, ಮಿಸ್ಸಸ್ ಅವರು. ಇವರು ಬೀದರ್ ಜಿಲ್ಲೆನಲ್ಲಿ ಇರೋದು. ಇವರ ಒಂದು ಕಲೆ ನಾನು ಯಾವಾಗ್ಲೂ ಇವ್ರ ವಿಡಿಯೋನಲ್ಲಿ ನೋಡ್ತಾ ಇದ್ದೆ. ಹಾಗಾಗಿ ಅವರ ಜೊತೆನಲ್ಲಿ ಒಂದು ಇಂಟರ್ವ್ಯೂ ಮಾಡಬೇಕು ಅಂತ ತುಂಬಾ ದಿವಸದಿಂದ ನನಗೆ ಆಸೆ ಇತ್ತು. ಹಾಗಾಗಿ ಇವಾಗ ಅವ್ರ ಜೊತೆ ಬಂದ್ಬಿಟ್ಟು ಇವತ್ತು ನಾನು ಅವ್ರಿಗೆ ಇಂಟರ್ವ್ಯೂ ಮಾಡಿಬಿಟ್ಟು ಅವರ ಈ ಒಂದು ಎಲ್ಲ ವಸ್ತುಗಳ ವಿಡಿಯೋನ ತಗೊಳ್ತಾ ಇದ್ದೀನಿ. ಅವ್ರು ಏನೇನ್ ಮಾಡಿದ್ದಾರೆ, ಏನೇನಿಲ್ಲ ಅನ್ನೋದನ್ನ ನೋಡೋಣ ಬನ್ನಿ. ನೋಡಿ, ಇದು ಟೆಡ್ಡಿ ಬೇರ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಂತ. ಇದು ನೋಡಿ ಕ್ಯಾಟ್. ನೋಡಿ ಇದೆಲ್ಲನೂ ಕೂಡ ಇದು ಕೀ ಚೈನು ಅವಲ್ ಮಾಡಿದ್ದಾರೆ ನೋಡಿ. ಹಾಗೆ ಇದು ಬಂದು ಗೊಂಬೆ ನೋಡಿ. ಇದು ಹೇರ್ ಬ್ಯಾಂಡ್ ಅಂತೆ ನೋಡಿ. ಇದರಲ್ಲಿ ಮಧ್ಯದಲ್ಲಿ ಎಲಾಸ್ಟಿಕ್ ಇದೆ. ಇದು ಅಷ್ಟೇನೆ, ಇದನ್ನು ಕೂಡ ಹೇರ್ ಬ್ಯಾಂಡ್ ಇದೆ. ಇದೇನು ಮೇಡಮ್? ಟುಲಿಪ್ ಫ್ಲವರ್ ಬ್ಯಾಕ್ ಚಾಮ್ ಅಂತ ಹೇಳಿ. ಬ್ಯಾಕ್ ಚಾಮ್ ಅಂತ ನೋಡಿ ಇದು. ಆಮೇಲೆ ಇದು ಫ್ರಾಕ್ ನೋಡಿ, ಕೀ ಚೈನ್. ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರಾಕು. ಆಮೇಲೆ ಇದು ಬ್ಯಾಗ್. ಇದು ನೋಡಿ ಟೋಪಿ. ಇದು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಬೊಂಬೆಗಳಿಗೆಲ್ಲ ಕೂಡ ಸಣ್ಣ ಬೊಂಬೆಗಳಿಗೆ ಹಾಕ್ಬೋದು. ಹಾಗೆ ಕೀ ಚೈನ್ ಥರನೂ ಬಳಸ್ಬೋದು ನೋಡಿ. ಇದು ಏನು ಫ್ರೂಟ್ ಮೇಡಮ್? ಪಂಪ್ಕಿನ್ ಕೀ ಚೈನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಜಸ್ಟ್ ಫ್ಲವರ್. ಇದೂ ಅಷ್ಟೇ ಫ್ಲವರು. ಇಲ್ಲಿ ಸನ್ಫ್ಲವರ್ ಇದೆ ನೋಡಿ. ಒಂದು ಸೈಡು ಗ್ರೀನ್ ಇದೆ, ಒಂದು ಸೈಡು ಬ್ರೌನ್ ಇದೆ. ಇದು ಅಷ್ಟೇ ಚೆನ್ನಾಗಿದೆ ನೋಡಿ.
ಸನ್ಫ್ಲವರ್ ದೊಡ್ಡದಾಗಿ, ಕೆಳಗಡೆ ಗ್ರೀನು, ಮೇಲ್ಗಡೆ ಬ್ರೌನ್ ಕಲರು. ಇದು ಅಷ್ಟೇ ಹೇರ್ ಬ್ಯಾಂಡ್ ಡಬಲ್ ಕಲರಲ್ಲಿ ಹಾಕಿದ್ದಾರೆ ನೋಡಿ. ಇದು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಸಿಂಗಲ್ ಕಲರ್ ವೈಟು. ಇದು ಹೇರ್ ಬ್ಯಾಂಡ್. ಇದು ರೋಸಸ್ ಮಾಡಿದ್ದಾರೆ, ಫ್ಲವರ್ ಬೊಕ್ಕೆ ಮಾಡೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ರಿಯಲ್ ಫ್ಲವರ್ ಥರನೇ ಕಾಣಿಸ್ತಾ ಇದೆ ರೋಸ್. ಇದು ಅಷ್ಟೇ ಹೇರ್ ಬ್ಯಾಂಡ್. ಇದು ನೋಡಿ ಮಕ್ಕಳಿಗೋಸ್ಕರ ತಲೆಗೆ ಹಾಕುವಂಥ ಹೇರ್ ಬ್ಯಾಂಡ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಇದು ನೋಡಿ. ಈ ಕಡೆ ಕಟ್ಟೋದು, ಸಣ್ಣ ಮಕ್ಕಳಿಗೆ ಬಾಬ್ ಕಟ್ ಮಾಡಿರೋಂಥ ಮಕ್ಕಳಿಗೆಲ್ಲನೂ ಕೂಡ ಇದು ಹೇರ್ ಬ್ಯಾಂಡ್ ಮಾಡೋ ಥರ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಇದು ಅಷ್ಟೇ, ಇದು ಪರ್ಸ್ಗೋಸ್ಕರ ಮಾಡಿರೋದು. ಇದು ಕೂಡ ಪರ್ಸು, ಇಲ್ಲಿ ಜಿಪ್ ಇರೋವಂಥದ್ದು. ಇದು ಹೆಗಲಿಗೆ ಹಾಕೊಳ್ಳೋ ಅಂಥ ಪರ್ಸು ನೋಡಿ, ಉದ್ದ ಮಕ್ಕಳಿಗೆಲ್ಲನೂ ಕೂಡ ಯೂಸ್ ಆಗುತ್ತೆ, ತುಂಬ ಚೆನ್ನಾಗಿದೆ. ಇದು ಅಷ್ಟೇ, ಇದನ್ನು ಕೂಡ ಉದ್ದ ಪರ್ಸು ನೋಡಿ, ಈ ಥರ ಕಾಣುತ್ತೆ. ಆಮೇಲೆ ಇದು ಬಂದು ಹಾರ ಮಾಡಿದ್ದಾರೆ ನೋಡಿ. ಹಾರ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ರಿಯಲ್ ಹಾರ ಥರ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿದೆ ಇದು ಹಾರ ನೋಡಿ. ಎಷ್ಟು ಚೆನ್ನಾಗಿ ಸೆಟ್ ಮಾಡಿಬಿಟ್ಟು ಕಲರ್ ಎಲ್ಲನೂ ಕೂಡ ಯಾವ ಥರ ಸೆಟ್ ಮಾಡಿ ಹಾಕಿದ್ದಾರೆ. ಸೇಮ್ ಮಲ್ಲಿಗೆ ಮೊಗ್ಗಿನ ಹಾರ ಥರನೇ ಕಾಣಿಸ್ತಾ ಇದೆ. ಇದು ಬಂದು ಪುಟ್ಟ ಪುಟ್ಟ ರೋಸಸ್ಗಳು. ಇದ್ರ ಮಧ್ಯದಲ್ಲಿ ದೀಪದ ಕಂಬ ಇಡೋದಕ್ಕೋಸ್ಕರ ಇದು ಯೂಸ್ ಆಗುತ್ತೆ. ಎರಡಿದೆ ನೋಡಿ. ಇದು ಇಟ್ಬಿಟ್ಟು ಮಧ್ಯದಲ್ಲಿ ದೀಪದ ಕಂಬ ಇಟ್ಟಾಗ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಎಷ್ಟು ಉಲ್ಲನ್ನಲ್ಲಿ, ನಾನು ಅದೇ ಅಂದಿದ್ದು, ಸ್ವೆಟರ್ ಹಾಕ್ಬೋದು, ಆಮೇಲೆ ಟೋಪಿ ಹಾಕ್ಬೋದು, ಶಾಲ್ ಹೆಣಿಬೋದು. ಆದರೆ ಈ ಥರ ಒಂದು ಕಲೆ ನಿಜಕ್ಕೂ ಯಾರಿಗೂ ಬರೋದಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು ಈ ಎಲ್ಲ ಒಂದು ವಸ್ತುಗಳು ನೋಡಿಬಿಟ್ಟು. ಇಲ್ಲಿ ನೋಡಿ, ಗಣೇಶನ ಒಂದು ವಿಗ್ರಹಕ್ಕೆ ಈ ಒಂದು ಹಾರನ ಹಾಕಿದ್ದಾರೆ. ರಿಯಲಿ ಇದು ಒಂದು ಮಲ್ಲಿಗೆ ಮೊಗ್ಗಿನ ಹಾರ ಹಾಕಿದ ಹಾಗೆ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ನೀವು ಟಿಶ್ಯೂ ಪೇಪರಲ್ಲೆಲ್ಲನೂ ಕೂಡ ಈ ಥರ ಮಲ್ಲಿಗೆ ಮೊಗ್ಗಿನ ಹಾರ ಮಾಡೋದನ್ನು ನೋಡಿದ್ದೀರಾ? ಇದು ಮೊದಲನೇ ಸಲ ನೋಡ್ತಾ ಇದ್ದೀರಾ ಅಂತ ಅಂದ್ಕೊತೀನಿ. ನಾನಂತೂ ಮೊದಲನೇ ಸಲ ನೋಡ್ತಾ ಇದ್ದೀನಿ. ಮಲ್ಲಿಗೆ ಮೊಗ್ಗಿನ ಹಾರದ ಥರ ಕಾಣಿಸ್ತಾ ಇದೆ, ಉಲ್ಲನಲ್ಲಿ ಮಾಡಿರೋ ಅಂಥದ್ದು. ಇಲ್ಲಿ ನೋಡಿ, ಈ ಒಂದು ವಸ್ತು ನಾನು ನಿಮಗೆ ತೋರಿಸಲಿಲ್ಲ, ಎಷ್ಟು ಚೆನ್ನಾಗಿದೆ ಅಂತ. ಇದು ಏನು ಮೇಡಮ್? ವಿಂಡ್ ಸ್ಪಿನ್ನರ್. ವಿಂಡ್ಸ್ ಸ್ಪಿನ್ನರ್ ಅಂತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನೋಡಿ. ಉಲ್ಲನ್ನಲ್ಲೂ ಕೂಡ ಈ ಥರ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವತ್ತೇ ನಾನು ನೋಡ್ತಾ ಇರೋದು. ತುಂಬ ಚೆನ್ನಾಗಿದೆ ಇದು ಅಂತೂ, ತುಂಬ ಚೆನ್ನಾಗಿ ಬಂದಿದೆ. ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ಇದು ನೋಡಿ. ಇದು ಬಂದು ಕೊಂಡೆಗೆ ಹಾಕೊಳ್ಳೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಮಾಡಿರೋ ಅಂಥದ್ದು. ಎಷ್ಟು ಚೆನ್ನಾಗಿದೆ ನೋಡಿ. ಹೇರ್ ಸ್ಟೈಲ್ ಮಾಡಬೇಕಾದ್ರೆ ಇದು ಕೊಂಡೆಗೆ ಹಾಕೊಳ್ಳೋದಕ್ಕೋಸ್ಕರ ಮಾಡಿರೋವಂಥದ್ದು ನೋಡಿ. ಇವರು ಸ್ಯಾರಿ ಕುಚ್ಚುಗಳು ಕೂಡ ಹಾಕ್ತಾರೆ, ಕ್ರೋಶಾ ಕುಚ್ಚು ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಬೀಡ್ಸ್ ಎಲ್ಲನೂ ಕೂಡ ಸೇರಿಸ್ಬಿಟ್ಟು ಹಾಕಿದ್ದಾರೆ ಕುಚ್ಚುಗಳು. ಇದು ರಿಂಗ್ ಹಾಕಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ. ಕುಚ್ಚಿನ ಒಂದು ಕಲೆನೂ ಕೂಡ ನಿಜಕ್ಕೂ ಕೂಡ ಇವರು ಕಲಾ ಶಾರದೆ ಅಂತಲೇ ಹೇಳಬೇಕು, ಅಷ್ಟು ಒಂದು ಕಲೆ ಇವರಲ್ಲಿ ಇದೆ. ನನಗಂತೂ ಇವರನ್ನು ಭೇಟಿಯಾಗಿದ್ದು ತುಂಬಾ ಖುಷಿ ಆಯಿತು. ನಿಮಗೆಲ್ಲರಿಗೂ ಕೂಡ ಯಾರಿಗಾದರೂ ಇವ್ರ ಹತ್ರ ಆ ಒಂದು ಉಲ್ಲನ್ ಕಲೆಯನ್ನು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರೋವಂಥವ್ರು, ಅಂದರೆ ಬೀದರ್ ಜಿಲ್ಲೆನಲ್ಲಿ ಇರೋವಂಥವ್ರಿಗೆ ಇದು ಉಪಯೋಗ ಆಗುತ್ತೆ. ಬೇರೆ ಕಡೆ ಇರೋರಿಗೆ ಬರೀ ನೋಡ್ಕೊಳ್ಳೋದಕ್ಕಷ್ಟೇ ಉಪಯೋಗ ಆಗುತ್ತೆ. ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟು ಏನಿದೆ ಅಂತಂದರೆ, ಈ ಎಲ್ಲ ವಸ್ತುಗಳನ್ನು ಕೂಡ ನೀವು ರೀಯೂಸ್ ಹೇಗೆ ಮಾಡ್ಬೋದು ಅಂದರೆ ವಾಶ್ ಮಾಡಿಬಿಟ್ಟು ನೀವು ಇದನ್ನು ಮತ್ತೆ ಪುನಃ ಯೂಸ್ ಮಾಡ್ಬೋದು. ಅದೊಂದು ಇದರಲ್ಲಿ ಪ್ಲಸ್ ಪಾಯಿಂಟ್ ಇದೆ. ಏನಾದರೂ ಗಲೀಜಾಯಿತು, ಕೊಳೆ ಕೂತ್ಕೊಳ್ತು ಅಂದರೆ ಇದನ್ನು ವಾಶ್ ಮಾಡ್ಬೋದು. ತುಂಬ ತುಂಬ ಧನ್ಯವಾದಗಳು ಮೇಡಮ್. ನೀವು ನಮ್ಮ ಒಂದು ಚಾನಲ್ಗೆ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ, ನಿಮ್ಮನ್ನು ಭೇಟಿ ಮಾಡಿದ್ದಕ್ಕೂ ಕೂಡ ನನಗೆ ತುಂಬ ಖುಷಿ ಆಯಿತು. ನೀವು ಬೆಂಗಳೂರಿಂದ ಬಂದು ನನ್ನ ಇದು ಧನ್ಯವಾದಗಳು. ನಿಮ್ಗೆಲ್ಲರಿಗೂ ಕೂಡ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ,
ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.